ಮೊದಲಿಗೆ ರಾಜ್ಯದಲ್ಲಿ ಉಪಸಮರದ ಕಣ ರಂಗೇರ್ತಾ ಇದೆ. ಅದರಲ್ಲೂ ದಾವಣಗೆರೆಯ ದಕ್ಷಿಣ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆ ಅಂತಂದ್ರೆ ಅಲ್ಲಿ ಇಬ್ಬರು ನಾಮಪತ್ರವನ್ನ ಸಲ್ಲಿಸಿದ್ರು. ಒಂದ್ ಕಡೆ ಸಮರ್ಥ್, ಮತ್ತೊಂದು ಕಡೆ ಸಾದಿಕ್. ಈಗ ಉಪಸಮರದಲ್ಲಿ ನಾಮಪತ್ರ ವಾಪಸ್ಗೆ ಸಮಯ ಮುಕ್ತಾಯ ಆಗೋಗಿದೆ. ಇನ್ನು 1 ನಿಮಿಷ ಬಾಕಿ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಮನವೊಲಿಕೆ ಕಸರತ್ತು ವರ್ಕೌಟ್ ಆಗಲಿಲ್ಲ. ನಾಮಪತ್ರ ವಾಪಸ್ಸೇ ಪಡ್ಕೊಳ್ಳಿಲ್ಲ ಸಾದಿಕ್ ಪೈಲ್ವಾನ್. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಈಗ ಸಾದಿಕ್ ಪೈಲ್ವಾನ್ ಕಣಕ್ಕಿಳಿತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಾಮಪತ್ರ ವಾಪಸ್ಗೆ ಡೆಡ್ಲೈನ್ ಇತ್ತು. ಇನ್ನೇನು ಮುಗ್ದೋಗಿದೆ ಟೈಮು. ನಾಮಪತ್ರ ವಾಪಸ್ ಪಡೆಯದಂತೆ ಮುಸ್ಲಿಂ ಸಮುದಾಯ ಒತ್ತಾಯವನ್ನು ಕೊಟ್ಟಿದ್ದಕ್ಕೆ ಈಗ ನಿರ್ಧಾರ ತಗೊಂಡಿದ್ದಾರೆ. ಇದು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ನಾನು ಹೋಗಲ್ಲ ಅಂತ ಸಾದಿಕ್ ಪೈಲ್ವಾನ್ ನಿಂತಿರೋದು ನಿರ್ಧಾರ ತಗೊಂಡು. ರಾಜ್ಯ ಕಾಂಗ್ರೆಸ್ ನಾಯಕರು ಏನೇ ಹೇಳಿದ್ರೂ ಕೂಡ ಸಾದಿಕ್ ಕೇರೆ ಮಾಡಿಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋದಂತೂ ಗ್ಯಾರಂಟಿ. ಈಗ ಕಾಂಗ್ರೆಸ್ ಭದ್ರಕೋಟೆ ಗಡಗಡ ಅಂತಿದೆ. ಈಗ ಸಮರ್ಥ್ ಭವಿಷ್ಯ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದೆ. ಈಗ ಮುಸ್ಲಿಂ ಸಮುದಾಯದವರು ಎಲ್ಲರೂ ಕೂಡ ಸೇರಿಕೊಂಡು ಸಾದಿಕ್ ಪೈಲ್ವಾನ್ ಟಿಕೆಟ್ ವಾಪಸ್ ತಗೊಳ್ಳಂಗಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಕ್ಕಾಗಿ ಸಾದಿಕ್ ನಾಮಪತ್ರ ವಾಪಸ್ಸನ್ನು ತಗೊಂಡಿಲ್ಲ. ಆಮೇಲೆ ಸಮರ್ಥ್ ಮತ್ತು ಸಾದಿಕ್ ಇಬ್ಬರೂ ಕೂಡ ಕಾಂಗ್ರೆಸ್ನಿಂದ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗೋದಕ್ಕೂ ಮುಂಚೆನೇ ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದಾದ ಮೇಲೆ ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಅಳೆದು ತೂಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ ಅಭ್ಯರ್ಥಿ ಅಂತ ಅವರನ್ನ ಆಯ್ಕೆ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಅವತ್ತೇನು ಹೇಳಿದ್ದು, ಇಲ್ಲ ಅವ್ರ ನಾಮಪತ್ರ ವಾಪಸ್ ತಗೋತಾರೆ, ನಾವು ಮನವೊಲಿಕೆ ಮಾಡ್ಕೊಟ್ಟಿದ್ದೀವಿ, ಅದಕ್ಕೆ ಬೇರೆ ರೀತಿಯಾದಂತಹ ಕೆಲವೊಂದಿಷ್ಟು ಸ್ಥಾನಗಳನ್ನು ಕೊಡೋದು ಪರಿಹಾರದ ರೂಪದಲ್ಲಿ ನಾವು ಮಾಡ್ಕೊಡ್ತೀವಿ. ಡಿ.ಸಿ.ಎಂ ಅವರು ಹೇಳಿದ್ದು. ಅವ್ರ ಮಾತಿಗೂ ಈಗ ಬೆಲೆ ಕೊಟ್ಟಿಲ್ವಾ ಅಂತ. ದಾವಣಗೆರೆಯಲ್ಲಿ ಕೈ ನಾಯಕರ ಮನವೊಲಿಕೆ ಕಸರತ್ತು ವಿಫಲ. ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್, ಶಾಸಕ ರಿಜ್ವಾನ್ ಅರ್ಷದ್ ಕಸರತ್ತು ಮಾಡಿದ್ರೂ ಕೂಡ ಏನೂ ವರ್ಕೌಟ್ ಆಗಿಲ್ಲ. ನಾಮಪತ್ರ ವಾಪಸ್ ಪಡಿಬಾರ್ದು ಅಂತ ಮುಸ್ಲಿಂ ಯುವಕರು ಪಟ್ಟು ಹಿಡಿದು ಕೂತಿದ್ರಂತೆ. ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಮುಸ್ಲಿಂ ಸಮುದಾಯ ಭರವಸೆ ಕೊಟ್ಟಿದ್ದೀಗಂತೆ. ಹಾಗಾಗಿ ಸಾದಿಕ್ ಪರವಾಗಿ ನಿಂತು ಕಾಂಗ್ರೆಸ್ ಗೋ ಬ್ಯಾಕ್ ಅಂತ ಘೋಷಣೆಗಳು ಮೊಳಗ್ತಾ ಇದ್ದಾವೆ. ಅಲ್ಲಿ ತ್ರಿಕೋನ ಸ್ಪರ್ಧೆ ಅಂತೂ ಫಿಕ್ಸ್. ಕೆಪಿಸಿಸಿ ಕಾರ್ಯದರ್ಶಿಗಳು, ಶಾಸಕರು, ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರು ಎಲ್ಲರೂ ಮನವೊಲಿಸಿದ್ರು ಕೂಡ, ಇನ್ಕ್ಲೂಡಿಂಗ್ ಹೈಕಮಾಂಡ್ ನಾಯಕರು ಮನವೊಲಿಕೆ ಮಾಡಿದ್ರು ಕೂಡ ಇಲ್ಲಿ ಸಫಲ ಆಗಿಲ್ಲ. ಒಬ್ಬರಿಗೂ ನಾವು ಇದು ಮಾಡಿಲ್ಲ. ಆದ್ರೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದವರು ನಮಗೆ ಸಾದಿಕ್ ಇದ್ರ ಬಗ್ಗೆ ಮಾತನಾಡಿದ್ರು. ನಾನು ರಣರಂಗದಲ್ಲೇ ಇರ್ತೀನಿ, ವಾಪಸ್ ತೆಗೆಯೋ ಮಾತೇ ಇಲ್ಲ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಹಿಂಗಂದ್ರು. ಸಿಎಂ ಅವರು ಮೈನಾರಿಟಿಯವರು ಬರ್ತಾರೆ ಅಂತ ಹೇಳಿದ್ರು, ಏನೋ ತೀರ್ಮಾನ ಅಂತ ಹೇಳಿದ್ರು, ಆದರೆ ಇಲ್ಲಿಗೆ ಬರಲಿಲ್ಲ. ಅವರು ಬೈ ಎಲೆಕ್ಷನ್ನಲ್ಲಿ ನನ್ನನ್ನು ಸೋಲಿಸಿದ್ರೆ ಹಿಂದ ಸಮಾಜ ಸೋತಂತೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಹೀಗಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನಾಮಪತ್ರ ವಾಪಸ್ ಪಡೆಯೋ ಪ್ರಶ್ನೆನೇ ಇಲ್ಲ ಅಂತಂದ್ರು. ನೇನು 3 ಗಂಟೆ ಆಯಿತು. ಕಾಲಾವಕಾಶ ಇದ್ದಿದ್ದು ನಾಮಪತ್ರ ವಾಪಸ್ ಪಡ್ಕೊಳ್ಳೋದಕ್ಕೆ ಮುಗಿದೋಗಿದೆ ಆಲ್ರೆಡಿ. ಇದ್ರ ಬಗ್ಗೆ ಸಾದಿಕ್ ಪೈಲ್ವಾನ್ ಏನಂದ್ರು ಬನ್ನಿ ನೋಡೋಣ. ನಾವು ಮೈನಾರಿಟಿ ಮಿನಿಸ್ಟರ್ಗಳು, MLCಗಳು ನಮ್ಮನ್ನ 9 ಗಂಟೆಗೆ ಫೋನ್ ಮಾಡಿ ಬರ್ತಾನೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮನ್ನ ನಾವು ಮೀಡಿಯಾ ಮೂಲಕ ಮಾತಾಡಿ ಕಳ್ಸನೆ ನಮ್ಮ ಸಮಾಜದವ್ರನ್ನ, ನಮ್ಮ ಮತದಾರನ ಮನವೊಲಿಸಿ ಏನೋ ಒಂದು ನಿರ್ಧಾರಕ್ಕೆ ಬರೋಣ ಅಂತೇಳಿ ಒಂದು ತೀರ್ಮಾನ ತೊಗೊಂಡಿದ್ವಿ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ, ಬರ್ತದೀವ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರೋದಿಲ್ಲ. ನಾನು ಸರಿದ್ರೆ ಸಮಾಜ ಅಂತ ಹೇಳಿದ್ರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿಸ್ತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಮೈನಾರಿಟಿ ಮಿನಿಸ್ಟರ್ಗಳು, MLCಗಳು ನಮ್ಮನ್ನ 9 ಗಂಟೆಗೆ ಫೋನ್ ಮಾಡಿ ಬರ್ತಾನೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮನ್ನ ನಾವು ಮೀಡಿಯಾ ಮೂಲಕ ಮಾತಾಡಿ ಕಳ್ಸನೆ. ನಮ್ಮ
ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಫೋನ್ ಸಂಪರ್ಕದಲ್ಲಿ. ಮಧು, ಈಗ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ವಾಪಸ್ ತಗೊಳ್ಳಿಲ್ಲ, 3 ಗಂಟೆ 3 ನಿಮಿಷ ಆಗೋಯ್ತು. ಹಾಗಾದ್ರೆ ಹೆಂಗ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನದ್ದು? ಶರತ್, ಪ್ರಮುಖವಾಗಿ ಇವತ್ತು ನಾಮಪತ್ರ ವಾಪಸ್ ಪಡೆಯಲು 3 ಗಂಟೆ ಕಾಲಾವಕಾಶ ಇತ್ತು. ಆದ್ರೆ ಈಗಾಗಲೇ ಸಮಯ ಮೀರಿದ ಹಿನ್ನೆಲೆಯಲ್ಲಿ ಕಣದಲ್ಲೇ ಸಾದಿಕ್ ಪೈಲ್ವಾನ್ ಅವರು ಉಳಿದುಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಶಾಸಕರಾಗಿರ್ತಕ್ಕಂಥ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಅವರು ಏನು ಇನ್ನು 10 ನಿಮಿಷ ಇದ್ದಂಗ್ಲೇ ಬಂದ್ರು. ಆದ್ರೆ ಈ ಬೆಳಗಿಂದನೂ ಕೂಡ ಏನು ಸಾದಿಕ್ ಪೈಲ್ವಾನ್ ಅವರು ನಮ್ಮ ರಾಜ್ಯ ನಾಯಕರು ಬರ್ತಾರೆ ಅಂತ ಹೇಳಿ ಕಾದು ಕುಳಿತಿದ್ರು. ಏನೋ ಒಂದು ಕೂತು ಮಾತಾಡಿ ಸರಿ ಮಾಡೋಣ ಅನ್ನೋದು ಕೂಡ ನನ್ನ ಮನಸ್ಸಿನಲ್ಲಿ ಇತ್ತು. ಆದ್ರೆ ರಾಜ್ಯ ನಾಯಕರು ಒಂದು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಅವರ ಮಾತುಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಏನು 15 ನಿಮಿಷದ ಹಿಂದೆ ಒಂದು ಪ್ರೆಸ್ ಮೀಟ್ ಕೂಡ ಸಾದಿಕ್ ಪೈಲ್ವಾನ್ ಮಾಡತಕ್ಕಂಥದ್ದು. ನಾನು ಅವ್ರ ಜೊತೆ ಕೂತು ಮಾತಾಡಿ ಸರಿ ಮಾಡೋಣ, ಯಾಕಂದ್ರೆ ಕಾಂಗ್ರೆಸ್ ಕೂಡ ಏನು ಮುಸ್ಲಿಮರಿಗೆ ಒಂದು ಸಹಾಯ ಮಾಡಿದೆ, ಹೀಗಾಗಿ ಅವರ ಏನು ಕೂತು ಮಾತಾಡಿದ್ರೆ ಎಲ್ಲ ಒಂದು ನಿರ್ಣಯ ಮಾಡೋಣ ಅಂತ ಕೂಡ ನಾನು ನಿರ್ಣಯಕ್ಕೆ ಇದ್ದೆ. ಆದ್ರೆ ಯಾವುದೇ ನಾಯಕರು ಬರಲಿಲ್ಲ. ನಾನು ಚಿತ್ರದುರ್ಗಕ್ಕೆ ಬನ್ನಿ ಅಥವಾ ಪಾಲಿಕೆ ಬನ್ನಿ ಅಂತೇಳಿ ಈ ರೀತಿಯಾಗಿ ಒಂದು ನಿರ್ಲಕ್ಷ್ಯ ಮಾಡಿದ್ರು. ಹೀಗಾಗಿ ನಾನು ಕಣದಲ್ಲೇ ಉಳಿದುಕೊಳ್ಳಲು ನಿರ್ಧಾರ ಮಾಡಿದೆ ಅಂತೇಳಿ ಸಾದಿಕ್ ಪೈಲ್ವಾನ್ ಕೂಡ ಅವನು ಸುದ್ದಿಗೋಷ್ಠಿ ನಡೆಸ್ತಾ ಹೇಳ್ತಾ ಇದ್ರು. ಆದ್ರೆ ಕೊನೆಯ ಗಳಿಗೆಯಲ್ಲಿ 10 ನಿಮಿಷ ಇದ್ದಂಗ್ಲೇ ಏನು ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಅವರು ಬಂದು ಮನವೊಲಿಸುವ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು. ಆದ್ರೆ ಸಮಯ ಮೀರಿದ ಹಿನ್ನೆಲೆಯಲ್ಲಿ ಅವರು ಕೂಡ ಒಂದು ಬರಿಗೈಯಲ್ಲಿ ವಾಪಸ್ ಹೋಗೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇದು ರಾಜ್ಯ ನಾಯಕರು ಒಂದು ನಿರ್ಲಕ್ಷ್ಯವೇ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಇರತಕ್ಕಂಥದ್ದು. ಯಾಕಂದ್ರೆ ಏನು ಸಾದಿಕ್ ಪೈಲ್ವಾನ್ ಅವರು ಏನು ಅಲ್ಪಸಂಖ್ಯಾತರ ಮುಖಂಡರು ಮತ್ತು ಇಲ್ಲಿ ಏನು ಮುಸ್ಲಿಂ ಮತಗಳು ಹೆಚ್ಚಾಗಿರ್ತಕ್ಕಂಥದ್ದು, 70,000ಕ್ಕೂ ಹೆಚ್ಚು ಮುಸ್ಲಿಂ ಮತಗಳು ಇದೆ. ಹೀಗಾಗಿ ಎಲ್ಲಾ ಮುಸ್ಲಿಂ ಅನ್ನೋರು ನಾವು ಸಾದಿಕ್ ಪೈಲ್ವಾನ್ಗೆ ಮಾಡ್ತೀವಿ ಅಂತೇಳಿ ಒಂದು ಮಾತು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ಗೆ ಈ ಒಂದು ನೇರವಾದ ಪೆಟ್ಟು ಬೀಳುವ ಸಾಧ್ಯತೆ ಕೂಡ ಹಾಕುವಂತ. ಯಾಕಂದ್ರೆ ಆ ಕಾಂಗ್ರೆಸ್ಗೆ ಒಂದು ಏನು ಸಂಪ್ರದಾಯದಂತೆ ಒಂದು ಮುಸ್ಲಿಂ ಓಟ್ಗಳು ಒಂದು ಡೆಪಾಸಿಟ್ ಆಗಿರ್ತಾ ಇತ್ತು. ಆದ್ರೆ ಈಗ ಸಾದಿಕ್ ಪೈಲ್ವಾನ್ ನಿಂತಿದ್ದಾದಲ್ಲಿ ಒಂದು ಕಾಂಗ್ರೆಸ್ಗೆ ನೇರ ಪೆಟ್ಟು ಮತ್ತು ಮತಗಳು ಚಿದ್ರುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಯುವಕರು ಕೂಡ ನಾವು ನಿಮ್ ಜೊತೆ ಇದ್ದೀವಿ, ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ, ನಾವು ನಿಮ್ ಜೊತೆ ಇದ್ದು ಕೆಲಸ ಮಾಡ್ತೀವಿ ಅಂದ್ಕೊಳ್ಳೋ ಯುವಕರು ಕೂಡ ಒಂದು ಸುತ್ತುವರೆದಿ ಪಟ್ಟು ಇರ್ತಕ್ಕಂಥದ್ದು. ಯಾಕಂದ್ರೆ ಸಾದಿಕ್ ಪೈಲ್ವಾನ್ ಅವರು ಒಂದು ನಿರ್ಣಯ ಬದಲಿಸಿ ಅಕಸ್ಮಾತ್ ನಾಮಪತ್ರ ವಾಪಸ್ ಪಡೆಯಲು ಮುಂದಾಗಿದ್ರು ಕೂಡ ಯುವಕರು ಅವ್ರನ್ನ ತಡೆದು ನಿಲ್ಸಿರ್ತಕ್ಕಂಥದ್ದು ಈ ಒಂದು ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ.